ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಟೆಕ್ನೋಫಿಲಿಕ್ ಕಲ್ಚರ್ ಯೂಟ್ಯೂಬ್ ಚಾನಲ್. ಸೊ ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ನಾವು CSS ಸೆಲೆಕ್ಟರ್ಸ್ ಬಗ್ಗೆ ಹಾಗೆ ಕ್ರೋಮ್ ಡೆವಲಪರ್ ಟೂಲ್ಸ್ ಬಗ್ಗೆ ಕಲ್ತಿದ್ವಿ. ಅಕಸ್ಮಾತ್ ನೀವು ಆ ವಿಡಿಯೋನ ನೋಡಿಲ್ಲ ಅಂತಂದ್ರೆ ಪ್ಲೇ ಲಿಸ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅಲ್ಲಿಂದ ನೀವು ಪ್ಲೇ ಲಿಸ್ಟ್ ನ ಆಕ್ಸೆಸ್ ಮಾಡಿ ವಿಡಿಯೋನ ನೋಡಬಹುದು. ಸೊ ಇವತ್ತಿನ ಈ ವಿಡಿಯೋದಲ್ಲಿ CSS ಫಾಂಟ್ಸ್ ಬಗ್ಗೆ ಹಾಗೆ CSS ಅಲ್ಲಿ ಕಲರ್ಸ್ ಬಗ್ಗೆ ತಿಳ್ಕೊತಾ ಹೋಗೋಣ. ಸೊ ಮೊದಲು ಫಾಂಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಇವಾಗ ಒಂದು ಪ್ಯಾರಾಗ್ರಾಫ್ ಕ್ರಿಯೇಟ್ ಮಾಡಿ ಇದಕ್ಕೆ ನಾನು ಐಡಿನ P1 ಅಂತ ಕೊಡ್ತಾ ಇದ್ದೀನಿ. ಸೊ ಇವಾಗ ರ್ಯಾಂಡಮ್ ಆಗಿ ಒಂದು ಟೆಕ್ಸ್ಟ್ ಜನರೇಟ್ ಮಾಡೋಣ, Lorem 12. ಸೊ ಇದಕ್ಕೆ ಇಂಟರ್ನಲ್ CSS ಬರೆಯೋಣ, ಸ್ಟೈಲ್. ಇದರ ಫಾಂಟ್ ಫ್ಯಾಮಿಲಿ ಯಾವುದು ಅಂತ ಡಿಸೈಡ್ ಮಾಡ್ಬೋದು. ಫಾಂಟ್ ಫ್ಯಾಮಿಲಿ, ಸೊ ಹ್ಯಾಶ್ P1 ಅಂತಂದ್ರೆ ID P1 ಇರೋ ಪ್ಯಾರಾಗ್ರಾಫ್ಗೆ ಸ್ಟೈಲಿಂಗ್ ಬರಿತಾ ಇದ್ದೀವಿ. ಫಾಂಟ್ ಫ್ಯಾಮಿಲಿ. ಸೊ ಇಲ್ಲಿ ಫಾಂಟ್ ಫ್ಯಾಮಿಲಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಂಗೆ ಇಲ್ಲಿ ಇಷ್ಟೊಂದು ಸಜೆಷನ್ ಸಿಗ್ತಾ ಇದೆ. ಇದನ್ನೆಲ್ಲ ನಾವು ವೆಬ್ ಸೇಫ್ ಫಾಂಟ್ಸ್ ಅಂತ ಕರಿತೀವಿ. ವೆಬ್ ಸೇಫ್ ಫಾಂಟ್ಸ್ ಅಂದ್ರೆ ಏನು ಅಂತಂದ್ರೆ ನಮ್ಮ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಪ್ರೀ ಇನ್ಸ್ಟಾಲ್ಡ್ ಫಾಂಟ್ಸ್ ಯಾವ್ದಿರುತ್ತಲ್ಲ ಅದನ್ನ ನಾವು ವೆಬ್ ಸೇಫ್ ಫಾಂಟ್ಸ್ ಅಂತ ಕರಿತೀವಿ. ಸೊ ಇದನ್ನ ಯೂಸ್ ಮಾಡೋದ್ರಿಂದ ಯಾವುದೇ ಎರರ್ಸ್ ಬರೋದಿಲ್ಲ ಅಂತ. ಇವಾಗ ನಾನಿಲ್ಲಿ ಯಾವ್ದಾದ್ರು ಒಂದು ರ್ಯಾಂಡಮ್ ಆಗಿ ಫಾಂಟ್ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಹಾ ಇದು. ಸೊ ಇವಾಗ ಈ ಫಾಂಟ್ ಅಲ್ಲಿ ಯಾವ್ದಾದ್ರು ಒಂದು ವರ್ಕ್ ಆಗ್ಲಿಲ್ಲ ಅಂದ್ರೆ ಇನ್ನೊಂದು ವರ್ಕ್ ಆಗುತ್ತೆ. ಅದಕ್ಕೆ ಅದನ್ನ ಫಾಂಟ್ ಫ್ಯಾಮಿಲಿ ಅಂತ ಕರೆಯೋದು. ಅಂತಂದ್ರೆ ಇಲ್ಲಿ ಕೇಂಬ್ರಿಯಾ, ಕೊಚ್ಚಿನ್, ಜಿಯೋಗ್ರಿಯಾ, ಟೈಮ್ಸ್ ನ್ಯೂ ರೋಮನ್, ಸೆರಿಫ್ ಅಂತ ಇದೆ. ಇದ್ರಲ್ಲಿ ಫಸ್ಟ್ ಒನ್ ವರ್ಕ್ ಆಗ್ಲಿಲ್ಲ ಅಂದ್ರೆ ಸೆಕೆಂಡ್ ಒನ್ ವರ್ಕ್ ಆಗುತ್ತೆ, ಅದು ವರ್ಕ್ ಆಗ್ಲಿಲ್ಲ ಅಂದ್ರೆ ಥರ್ಡ್ ಒನ್ ವರ್ಕ್ ಆಗುತ್ತೆ. ಸೊ ಇದೊಂದು ಸ್ಪೆಷಾಲಿಟಿ ಫಾಂಟ್ ಫ್ಯಾಮಿಲಿದು. ಸೊ ದಿಸ್ ಇಸ್ ಅಬೌಟ್ ಫಾಂಟ್ ಫ್ಯಾಮಿಲಿ. ನೆಕ್ಸ್ಟ್ ಈ ಪ್ರಾಪರ್ಟಿ ಅಂತಂದ್ರೆ ಫಾಂಟ್ ಸೈಜ್. ಸೊ ಫಾಂಟ್ ಸೈಜ್, ಇಲ್ಲಿ ಫಾಂಟ್ ಸೈಜ್ ನಾನು ರ್ಯಾಂಡಮ್ ಆಗಿ 23 ಪಿಕ್ಸೆಲ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಪಿಕ್ಸೆಲ್ ಅಂತಂದ್ರೆ ಏನು ಅಂದ್ರೆ ಇಟ್ ಈಸ್ ಅ ಯೂನಿಟ್. ಅಂದ್ರೆ ಅದು ಏನಕ್ಕೆ ಈಕ್ವಲ್ ಆಗಿರುತ್ತೆ ಅಂತಂದ್ರೆ 1/96 ಆಫ್ ಎನ್ ಇಂಚ್, ಅದಕ್ಕೆ ಪಿಕ್ಸೆಲ್ ಈಕ್ವಲ್ ಆಗಿರುತ್ತೆ. ಸೊ ಇದೊಂದು ಯೂನಿಟ್ ನಾವು ಲೈಕ್ ಅದ್ರ ಸೈಜ್ ನ ಡಿಫೈನ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಹಾಗೆ EM ಅನ್ನೋ ಯೂನಿಟ್ ಇರುತ್ತೆ, ಅದ್ರ ಬಗ್ಗೆನೂ ಕಲ್ತ್ಕೋಬಹುದು. ಇವಾಗ ಇಲ್ಲೊಂದು ಪ್ಯಾರಾಗ್ರಾಫ್ ಇದೆ, ಇನ್ನೊಂದು ಪ್ಯಾರಾಗ್ರಾಫ್ ಕ್ರಿಯೇಟ್ ಮಾಡ್ತೀನಿ. ಸೊ ಇದಕ್ಕೆ ID ಕೊಡ್ತಾ ಇದ್ದೀನಿ, ID P2 ಅಂತ ಕೊಡೋಣ. ಸೊ ಅಲ್ಲಿ ರ್ಯಾಂಡಮ್ ಆಗಿ ಒಂದು Lorem 13 ಅಂತ ಒಂದು ಪ್ಯಾರಾಗ್ರಾಫ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಇವಾಗ P2 ನ ಟಾರ್ಗೆಟ್ ಮಾಡಿ ಏನಾದರೂ ಸ್ಟೈಲಿಂಗ್ ಬರೆಯೋಣ, ಹ್ಯಾಶ್ P2. ಸೊ ನಾವು ವೆಬ್ ಸೇಫ್ ಫಾಂಟ್ಸ್ ಬಗ್ಗೆ ನೋಡಿದ್ವಿ. ಇವಾಗ ಅಕಸ್ಮಾತ್ ಗೂಗಲ್ ಇಂದ ಲಿಂಕ್ ತಗೊಂಡು ಹೇಗೆ ಬರೆಯೋದು ಅಂತ ನೋಡೋಣ. ಫಸ್ಟ್ ಗೂಗಲ್ಗೆ ಹೋಗ್ಬಿಟ್ಟು ವೆಬ್ ಫಾಂಟ್ಸ್ ಅಂತ CSS ಫಾಂಟ್ಸ್ ಅಂತ ಹುಡುಕಿದ್ರೆ ಸಿಗುತ್ತೆ. ಸೊ ಲೆಟ್ ಮಿ ಸರ್ಚ್. ಸೊ ಇಲ್ಲೊಂದು ವೆಬ್ಸೈಟಿಗೆ ಬಂದಿದ್ದೀವಿ. ಇಲ್ಲಿ ಈ ಲಿಂಕ್ ನ ಕಾಪಿ ಮಾಡಿಬಿಟ್ಟು ಹೆಡ್ ಒಳಗಡೆ ಹಾಕಬೇಕು. ಹಾಗೆ ಇಲ್ಲಿ ಬಾಡಿ ಒಳಗಡೆ ಸ್ಟೈಲ್ ಒಳಗಡೆ ನಾವು ಫಾಂಟ್ ಫ್ಯಾಮಿಲಿ ಬರ್ದಿರ್ತೀವಲ್ಲ, ಸೊ ಅಲ್ಲಿ ಫಾಂಟ್ ಫ್ಯಾಮಿಲಿಲಿ ಈ ಹೆಸರು ಹಾಕಿದ್ರೆ ನಾವು ಹೊರಗಡೆ ಇರೋ ಫಾಂಟ್ಸ್ ಅಂದ್ರೆ ಗೂಗಲ್ ಅಲ್ಲಿ ಇರೋ ಫಾಂಟ್ಸ್ ನ ನಾವು ಆಕ್ಸೆಸ್ ಮಾಡಬಹುದು. ಇದನ್ನ ನಾವು ವೆಬ್ ಫಾಂಟ್ಸ್ ಅಂತ ಕರಿತೀವಿ. ನೀವು ಗೂಗಲ್ ಅಲ್ಲಿ ಹೋಗ್ಬಿಟ್ಟು CSS ಗೂಗಲ್ ಫಾಂಟ್ಸ್ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಸೊ ಇವಾಗ ಕಾಪಿ ಮಾಡ್ಬಿಟ್ಟು ಪೇಸ್ಟ್ ಮಾಡೋಣ. ಸೊ ಇವಾಗ ಫಾಂಟ್ ಫ್ಯಾಮಿಲಿ ಕಾಪಿ ಮಾಡ್ಕೊಂಡಿದ್ದೀನಿ, ಆ ಲಿಂಕ್ ನ ಕಾಪಿ ಮಾಡೋಣ ಇಲ್ಲಿ. ಸೊ ಇವಾಗ ಲಿಂಕ್ ಮತ್ತೆ ಅದು ಫಾಂಟ್ ಫ್ಯಾಮಿಲಿ ಕಾಪಿ ಆಗಿದೆ. ಸೊ ಹೀಗೆ ನಾವು ವೆಬ್ ಫಾಂಟ್ಸ್ ಅಂತಂದ್ರೆ ಗೂಗಲ್ ಫಾಂಟ್ಸ್ ನ ನಮ್ಮ ವೆಬ್ಸೈಟ್ಗೆ ಆಕ್ಸೆಸ್ ಕೊಡ್ಬೋದು. ಸೊ ಇವಾಗ ನೆಕ್ಸ್ಟು ಲೈನ್ ಹೈಟ್ ಬಗ್ಗೆ ತಿಳ್ಕೊಳ್ಳೋಣ. ಅಂತಂದ್ರೆ ಒಂದು ಪ್ಯಾರಾಗ್ರಾಫ್ ಮತ್ತೆ ಇನ್ನೊಂದು ಪ್ಯಾರಾಗ್ರಾಫ್ ಮಧ್ಯೆ ಗ್ಯಾಪ್ ಕೊಡ್ತೀವಲ್ಲ, ಸೊ ಅದನ್ನ ನಾವು ಲೈನ್ ಹೈಟ್ ಅಂತ ಕರಿತೀವಿ. ಸೊ ಲೈನ್ ಹೈಟ್. ಓಕೆ, ಇದಕ್ಕೆ ನಾನು EM ಅನ್ನೋ ಒಂದು ಯೂನಿಟ್ ನ ಬಳಸ್ತಾ ಇದ್ದೀನಿ. 2.3 EM ಕೊಡ್ತಾ ಇದ್ದೀನಿ. ಸೊ ಇವಾಗ ನಮ್ಮ ಲೈವ್ ಸರ್ವರ್ಗೆ ಹೋಗ್ಬಿಟ್ಟು ಇದು ಹೇಗೆ ಕಾಣಿಸುತ್ತೆ ಅಂತ ನೋಡೋಣ. ಅದಕ್ಕೂ ಮೊದಲು ಇಲ್ಲಿ ಇನ್ನೊಂದಿಷ್ಟು ಪ್ರಾಪರ್ಟೀಸ್ ನಾನು ಎಕ್ಸ್ಪ್ಲೇನ್ ಮಾಡಬೇಕು ಫಾಂಟ್ಸ್ ಬಗ್ಗೆ. ಸೊ ಸ್ಪ್ಯಾನ್ ಒಳಗಡೆ ಒಂದು ರ್ಯಾಂಡಮ್ ಆಗಿ ಟೆಕ್ಸ್ಟ್ ಕ್ರಿಯೇಟ್ ಮಾಡೋಣ. ಏನು ಅಂತಂದ್ರೆ ವಲ್ಚರ್ಸ್ ಆರ್ ಲಾರ್ಜ್ ಬರ್ಡ್ಸ್. ಸೊ ಇದು ರ್ಯಾಂಡಮ್ ಆಗಿ ಒಂದು ಟೆಕ್ಸ್ಟ್ ಕ್ರಿಯೇಟ್ ಮಾಡಿದ್ದೀನಿ. ಸೊ ಇವಾಗ ಸ್ಪ್ಯಾನಿಗೆ ಒಂದು ಇಂಟರ್ನಲ್ CSS ಬರೆಯೋಣ. ಸೊ ಇದ್ರೊಳಗಡೆ ನಾನು ಇನ್ನೂ 2 ಪ್ರಾಪರ್ಟಿ ಹೇಳ್ತೀನಿ. ಮೊದಲನೇದು ಫಾಂಟ್ ವೇಟ್. ಸೊ ಇವಾಗ ನಮ್ಗೆ ಯಾವುದೋ ಒಂದು ಟೆಕ್ಸ್ಟ್ ಬೋಲ್ಡ್ ಆಗಿ ಕಾಣಿಸ್ಬೇಕು ಅಂತಂದ್ರೆ ಅದನ್ನ ನಾವು ಫಾಂಟ್ ವೇಟ್ ಯೂಸ್ ಮಾಡ್ಕೊಂಡು ಮಾಡ್ತೀವಿ. ಸೊ ಫಾಂಟ್ ವೇಟ್ ಬೋಲ್ಡ್ ಕೊಡ್ತಾ ಇದ್ದೀನಿ, ಅಂತಂದ್ರೆ ಈ ವಲ್ಚರ್ಸ್ ಆರ್ ಲಾರ್ಜ್ ಬರ್ಡ್ಸ್ ಅನ್ನೋದು ನನಗೆ ಬೋಲ್ಡ್ ಆಗಿ ಕಾಣಿಸುತ್ತೆ. ಅಂಡ್ ನೆಕ್ಸ್ಟ್ ಪ್ರಾಪರ್ಟಿ ಏನು ಯೂಸ್ ಮಾಡ್ತಿದ್ದೀನಿ ಅಂತಂದ್ರೆ ಫಾಂಟ್ ಸ್ಟೈಲ್. ಸೊ ಫಾಂಟ್ ಫ್ಯಾಮಿಲಿ ನೋಡಿದ್ವಿ, ಇವಾಗ ಫಾಂಟ್ ಸ್ಟೈಲ್ ನೋಡೋಣ.
ಫಾಂಟ್ ಸ್ಟೈಲ್ ನಂಗೆ ಇಟಾಲಿಕ್ ಆಗಿರ್ಬೇಕಾ, ನಾರ್ಮಲ್ ಆಗಿರ್ಬೇಕಾ, ಆಬ್ಲಿಕ್ ಆಗಿರ್ಬೇಕಾ, ಸೊ ಈ ತರ ಕೆಲವು ಫಾಂಟ್ ಸ್ಟೈಲ್ಸ್ ಇದಾವೆ. ನಾನು ಇದನ್ನ ಇಟಾಲಿಕ್ ಅಂತ ಚೂಸ್ ಮಾಡ್ತಿದ್ದೀನಿ. ಅಂತಂದ್ರೆ ವಲ್ಚರ್ಸ್ ಆರ್ ಲಾರ್ಜ್ ಬರ್ಡ್ಸ್ ಅನ್ನೋದು ಬೋಲ್ಡ್ ಆಗಿ ಕಾಣಿಸುತ್ತೆ ಮತ್ತೆ ಇಟಾಲಿಕ್ ಕಾಣಿಸುತ್ತೆ. ಸೊ ದಿಸ್ ಆರ್ ದ ಸಮ್ ಪ್ರಾಪರ್ಟೀಸ್ ಆಫ್ ಫಾಂಟ್ಸ್. ಇನ್ನ ಇದೆ, ನೀವು ಎಕ್ಸ್ಪ್ಲೋರ್ ಮಾಡ್ತಾ ಹೋದ್ರೆ ಸಿಗುತ್ತೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಮತ್ತೆ ನಾವು ತುಂಬಾ ಯೂಸ್ ಮಾಡುವಂಥದ್ದು. ಸೊ ಇವಾಗ ಗೋ ಲೈವ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಲೈವ್ ಸರ್ವರ್ ಅಲ್ಲಿ ಇದು ಹೇಗೆ ಕಾಣಿಸುತ್ತೆ ಅಂತ ನೋಡೋಣ. ಸೊ ಪ್ಯಾರಾಗ್ರಾಫ್ 1ಗೆ ನಾವು ಕೇಂಬ್ರಿಯಾ ಸಮಥಿಂಗ್ ಒಂದು ಫಾಂಟ್ ಫ್ಯಾಮಿಲಿನ ಕೊಟ್ಟಿದ್ವಿ. ಸೊ ಅದಿಲ್ಲಿ ಡಿಸ್ಪ್ಲೇ ಆಗಿದೆ. ಅಂಡ್ ಇಲ್ಲಿ ಗ್ಯಾಪ್ ಕೊಡೋದಕ್ಕೆ, ಅಂದ್ರೆ ಒಂದು ಪ್ಯಾರಾಗ್ರಾಫ್ ಮತ್ತೆ ಇನ್ನೊಂದು ಪ್ಯಾರಾಗ್ರಾಫ್ ಮತ್ತೆ ಗ್ಯಾಪ್ ಕೊಡೋದಕ್ಕೆ ನಾವು ಲೈನ್ ಹೈಟ್ ನ ಡಿಸೈಡ್ ಮಾಡಿದ್ವಿ 2.3 mm ಸಮಥಿಂಗ್ ಅಂತ. ಸೊ ಅದು ಇಲ್ಲಿ ಲೈನ್ ಹೈಟ್ ನ ತೋರಿಸ್ತಾ ಇದೆ. ಅಂಡ್ ಫಾಂಟ್ ಸೈಜ್ ಡಿಸೈಡ್ ಮಾಡಿದ್ವಿ ನಾವು. ಸೊ ಫಾಂಟ್ ಸೈಜ್ ಡಿಫ್ರೆನ್ಸ್ ನ ನೀವು ಇಲ್ಲಿ 2 ಪ್ಯಾರಾಗ್ರಾಫ್ ಮಧ್ಯೆ ನೋಡಬಹುದು. ಅಂಡ್ ಫಾಂಟ್ ವೆಯ್ಟ್ ಬಗ್ಗೆ ನೋಡಿದ್ವಿ. ಸೊ ವಲ್ಚರ್ಸ್ ಆರ್ ಲಾರ್ಜ್ ಬರ್ಡ್ಸ್ ಅನ್ನೋದನ್ನ ನಾವು ಬೋಲ್ಡ್ ಆಗಿ ಮಾಡಿದ್ವಿ. ಸೊ ಬೋಲ್ಡ್ ಆಗಿ ಕಾಣಿಸ್ತಾ ಇದೆ. ಹಾಗೆ ಫಾಂಟ್ ಸ್ಟೈಲ್ ನ ವಲ್ಚರ್ಸ್ ಆರ್ ಲಾರ್ಜ್ ಬರ್ಡ್ಸ್ಗೆ ಇಟಾಲಿಕ್ ಕೊಟ್ಟಿದ್ದೆ. ಸೊ ಅದು ಇಟಾಲಿಕ್ ಆಗಿದೆ. ಅಂಡ್ ಪ್ಯಾರಾಗ್ರಾಫ್ 2ಗೆ ನಾವು ಒಂದು ಫಾಂಟ್ ನ ಎಕ್ಸ್ಟರ್ನಲ್ ಲಿಂಕ್ ಇಂದ ತಗೊಂಬಂದು ಲಿಂಕ್ ನ ಹೆಡ್ ಅಲ್ಲಿ ಹಾಕ್ಬಿಟ್ಟು ಒಂದು ಡಿಫ್ರೆಂಟ್ ಸ್ಟೈಲ್ ಕೊಟ್ಟಿದ್ವಿ. ಫಾಂಟ್ ಫ್ಯಾಮಿಲಿ ಅಂತಂದ್ರೆ ಒಂದು ಡಿಫ್ರೆಂಟ್ ಫಾಂಟ್ ಫ್ಯಾಮಿಲಿನ ಚೂಸ್ ಮಾಡಿದ್ವಿ. ಸೊ ಅದ್ರ ಡಿಫ್ರೆನ್ಸ್ ನಾವಿಲ್ಲಿ ನೋಡಬಹುದು. ಸೊ ದಿಸ್ ಇಸ್ ಆಲ್ ಅಬೌಟ್ ಫಾಂಟ್ಸ್. ನೆಕ್ಸ್ಟ್ ಕಲರ್ಸ್ ಬಗ್ಗೆ ಕಲಿಯೋಣ. ಸೊ ಇವಾಗ ಕಲರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಕಲರ್ಸ್ ನ ಒಂದು ಪ್ಯಾರಾಗ್ರಾಫಿಗೆ ಕೊಡ್ಬೇಕು ಅಂದ್ರೆ ಅದನ್ನ ನಾವು 3 ಟೈಪ್ಸ್ ಅಲ್ಲಿ ಕೊಡ್ಬೋದು. ಅದನ್ನ ನಾನು 3 ಪ್ಯಾರಾಗ್ರಾಫ್ ಕೊಟ್ಬಿಟ್ಟು 3 ಪ್ಯಾರಾಗ್ರಾಫ್ಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕಲರ್ಸ್ ಅಂದ್ರೆ ಯಾವ ಥರದಲ್ಲಿ ಕೊಡ್ಬೋದು ಅನ್ನೋದನ್ನ ತೋರಿಸ್ಕೊಟ್ಟು ಅದರ ಡಿಫ್ರೆನ್ಸ್ ನ ಹೇಳ್ಕೊಡ್ತೀನಿ. ಸೊ ಇಲ್ಲಿ ಪ್ಯಾರಾಗ್ರಾಫ್, ಇದಕ್ಕೊಂದು ಐಡಿ ಕೊಡೋಣ, ಪ್ಯಾರಾ 1. ಸೊ ಇಲ್ಲಿ ರ್ಯಾಂಡಮ್ ಆಗಿ ಲಾರೆಮ್ 14 ಅಂತ ಒಂದು ಟೆಕ್ಸ್ಟ್ ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಕಮಾಂಡ್ ಪ್ಯಾಲೆಟ್ ಟಾಗಲ್ ವರ್ಡ್ ರ್ಯಾಪ್. ಓಕೆ. ಸೊ ಮೊದಲನೇ ತರ ಅಂದ್ರೆ ಕಲರ್ ಹೇಗೆ ಕೊಡೋದು ಅಂತಂದ್ರೆ ಸ್ಟೈಲ್. ಸೊ ಇದ್ರೊಳಗಡೆ ಹ್ಯಾಶ್ ಪ್ಯಾರಾ 1. ಸೊ ಇವಾಗ ಡೈರೆಕ್ಟ್ ಆಗಿ ಒಂದು ಕಲರ್ ನೇಮ್ ನಾನು ಟೈಪ್ ಮಾಡಿದ್ರೆ ಅದು ನೇಮ್ ಇಂದ ಒಂದು ಕಲರ್ನ ಕೊಟ್ಟಂಗಾಗತ್ತೆ. ಅಂತಂದ್ರೆ ಕಲರ್, ಈ ಕಲರ್ನ ನಾನು ರೆಡ್ ಅಂತ ಡಿಸೈಡ್ ಮಾಡ್ತಾ ಇದ್ದೀನಿ. ಸೊ ರೆಡ್ ಅನ್ನೋದು ಒಂದು ಹೆಸರು, ಅಥವಾ ಬ್ಲೂ ಅಂತ ಡಿಸೈಡ್ ಮಾಡ್ತಾ ಇದ್ದೀನಿ. ಸೊ ಬ್ಲೂ ಅನ್ನೋದು ಒಂದು ಕಲರ್ ಹೆಸರು. ಸೊ ಅದ್ರ ಹೆಸರಿಂದ ನಾನು ಒಂದು ಪ್ಯಾರಾಗ್ರಾಫ್ಗೆ ಕಲರ್ ಕೊಡೋದು, ಅದು ಒಂದು ಟೈಪ್ ಆಗಿರುತ್ತೆ. ಇನ್ನೊಂದು ಟೈಪ್ ಹೇಗೆ ಅಂತಂದ್ರೆ, ಸೊ ಪ್ಯಾರಾಗ್ರಾಫ್ ಐಡಿ ಪ್ಯಾರಾ 2 ಅಂತ ಒಂದು ಐಡಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಪ್ಯಾರಾ 2. ಓಕೆ, ಹ್ಯಾಶ್ ಹಾಕಬೇಕು ಐಡಿನ ಟಾರ್ಗೆಟ್ ಮಾಡಬೇಕು ಅಂತಂದ್ರೆ. ಸೊ ಇಲ್ಲಿ ಇನ್ನೊಂದು ಟೈಪ್ ಹೇಗೆ ಅಂತಂದ್ರೆ RGB ಯೂಸ್ ಮಾಡ್ಕೊಂಡು, ಅಂದ್ರೆ ಕಲರ್ RGB ಅಂತ ಕೊಟ್ರೆ. ಸೊ ಇಲ್ಲಿ ನಾನು ರೆಡ್ಗೆ, ಗ್ರೀನ್ಗೆ ಮತ್ತೆ ಬ್ಲೂಗೆ ಒಂದು ವ್ಯಾಲ್ಯೂ ಕೊಟ್ಬಿಟ್ಟು ಒಂದು RGB ವ್ಯಾಲ್ಯೂ ಡಿಸೈಡ್ ಮಾಡಿದ್ರೆ ಅದರಿಂದ ನನಗೆ ಅಲ್ಲೊಂದು ಕಲರ್ ಸಿಗುತ್ತೆ. ಅಂತಂದ್ರೆ ಇಲ್ಲಿ ರೆಡ್ ತೆಗೆದ್ಬಿಟ್ಟು ನಾನು 23 ಕೊಟ್ಟು, ಗ್ರೀನ್ ತೆಗೆದ್ಬಿಟ್ಟು 333 ಕೊಟ್ಟು, ಬ್ಲೂ ತೆಗೆದ್ಬಿಟ್ಟು 76 ಕೊಟ್ರೆ ನನಗಲ್ಲ ಒಂದು ರ್ಯಾಂಡಮ್ ಆಗಿ ಒಂದು ಕಲರ್ ಸಿಗುತ್ತೆ. ಸೊ 33 ಕೊಟ್ರೆ ನಂಗೆ ರ್ಯಾಂಡಮ್ ಆಗಿ ಇಲ್ಲೊಂದು ಯಾವುದೋ ಒಂದು ಸ್ವಲ್ಪ ಡಾರ್ಕ್ ಬ್ಲೂ ಕಲರ್ ಟೈಪ್ ಸಿಗ್ತಾ ಇದೆ. ಸೊ ಇಲ್ಲಿ ಕಲರ್ ಪಿಕ್ಕರ್ ಇದೆ, ನಂಗೆ ಯಾವ ಕಲರ್ ಬೇಕಾದ್ರೂ ನಾನು ಸೆಲೆಕ್ಟ್ ಮಾಡ್ಕೋಬಹುದು. ಸೊ ನಾನು ಸ್ವಲ್ಪ ಆರೆಂಜಿಶ್ ಕಲರ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಕಲರ್ ಪಿಕ್ಕರ್ ಅಲ್ಲಿ ಇಲ್ಲಿ ಮೇಲ್ಗಡೆ ನಂಗೆ ಅದ್ರದ್ದು RGB ವ್ಯಾಲ್ಯೂ ತೋರಿಸ್ತಾ ಇದೆ. ಅಂದ್ರೆ ನಂಗೆ ಈ ಆರೆಂಜ್ ಕಲರ್ ಬೇಕು ಅಂತಂದ್ರೆ 183, 109, 13 ಕಲರ್ ನಾನು ಪಿಕ್ ಮಾಡಿದ್ರೆ ಅದು RGB ವ್ಯಾಲ್ಯೂ. ಆ RGB ವ್ಯಾಲ್ಯೂ ನಾನು ಪಿಕ್ ಮಾಡಿದ್ರೆ ನಂಗೆ ಈ ಆರೆಂಜ್ ಕಲರ್ ಸಿಗುತ್ತೆ ಅಂತ. ಇದು 183 ಅನ್ನೋದು ರೆಡ್ಗೆ ಕೊಟ್ಟಿರೋ ವ್ಯಾಲ್ಯೂ, 109 ಅನ್ನೋದು ಗ್ರೀನಿಗೆ ಕೊಟ್ಟಿರೋ ವ್ಯಾಲ್ಯೂ, ಅಂಡ್ 13 ಅನ್ನೋದು ಬ್ಲೂಗೆ ಕೊಟ್ಟಿರೋ ವ್ಯಾಲ್ಯೂ. ಸೊ ಇದೊಂದು ಟೈಪ್ ಆಯ್ತು, ಅಂದ್ರೆ RGBನ ಯೂಸ್ ಮಾಡ್ಕೊಂಡು. ನೆಕ್ಸ್ಟ್ ಇನ್ನೊಂದು ಟೈಪ್ ಯಾವುದು ಅಂತಂದ್ರೆ ಹೆಕ್ಸ್ ಕಲರ್ಸ್. ಅಂತಂದ್ರೆ ಇಲ್ಲಿ ಇನ್ನೊಂದು ಪ್ಯಾರಾಗ್ರಾಫ್ ಕ್ರಿಯೇಟ್ ಮಾಡ್ತೀನಿ. ಸೊ ಇಲ್ಲಿ ಪ್ಯಾರಾಗ್ರಾಫ್ ಒಳಗಡೆ ಏನು ಹಾಕೇ ಇಲ್ಲ ನಾವು, ಲಾರೆಮ್ 12. ಸೊ ಇವಾಗ ಇನ್ನೊಂದು ಪ್ಯಾರಾಗ್ರಾಫ್ ಐಡಿ ಪ್ಯಾರಾ 3. ಸೊ ಇಲ್ಲಂದ್ರೆ ರ್ಯಾಂಡಮ್ ಆಗಿ ಟೆಕ್ಸ್ಟ್ ಕ್ರಿಯೇಟ್ ಮಾಡೋಣ, ಲಾರೆಮ್ 12. ಸೊ ಹೆಕ್ಸ್ ಕಲರ್ಸ್ ನ ಹೇಗೆ ಯೂಸ್ ಮಾಡ್ತೀವಿ ಅಂತಂದ್ರೆ ಹ್ಯಾಶ್ ಪ್ಯಾರಾ 3. ಸೊ ಅಗೈನ್ ಕಲರ್
#FF77FF ಅಂತ ಕೊಟ್ರೆ ಇದು ಒಂದು ಹೆಕ್ಸ್ ಕಲರ್. ಅಂದ್ರೆ ಸ್ವಲ್ಪ ಇಲ್ಲಿ ನಾನು ಕಲರ್ ಚೇಂಜ್ ಮಾಡ್ಬಿಟ್ಟು ಓಕೆ ಒಂದು ಲೈಟ್ ಗ್ರೀನ್ ಕಲರ್, ಒಂದು ಪ್ಯಾರೆಟ್ ಗ್ರೀನ್ ಕಲರ್ ಕೊಡ್ತಾ ಇದ್ದೀನಿ ಅಂತಂದ್ರೆ ಅದ್ರ ಹೆಕ್ಸ್ ವ್ಯಾಲ್ಯೂ ನಂಗೆ ಮೇಲ್ ತೋರಿಸ್ತಾ ಇದೆ ಅಂತಂದ್ರೆ 13CD20. ಇಲ್ಲಿ 13 ಅನ್ನೋದು ರೆಡ್ಗೆ ಡೆಡಿಕೇಟ್ ಆಗಿರೋದು, CD ಅನ್ನೋದು ಗ್ರೀನಿಗೆ ಡೆಡಿಕೇಟ್ ಆಗಿರೋದು, 20 ಅನ್ನೋದು ಬ್ಲೂಗೆ ಡೆಡಿಕೇಟ್ ಆಗಿರೋದು. ಸೊ ಯೂಶಲಿ ನಾವು ಹೆಕ್ಸ್ ಕಲರ್ಸ್ನ ಯೂಸ್ ಮಾಡಲ್ಲ, ಜಾಸ್ತಿ ನಾವು ಯೂಸ್ ಮಾಡೋದು ಅಂತಂದ್ರೆ RGBನೇ. ಬಟ್ ಇದು ಒಂದು ವೇ ಆಫ್ ಚೂಸಿಂಗ್ ಕಲರ್ ಅಂತ ನಿಮಗೆ ಗೊತ್ತಿರಬೇಕು. ಯಾಕಂದ್ರೆ ನೀವು ಯಾವ್ದಾದ್ರು ಒಂದು ವೆಬ್ಸೈಟ್ನ ಇನ್ಸ್ಪೆಕ್ಟ್ ಮಾಡಿ ನೋಡ್ತಿರ್ತೀರಪ್ಪ, ಅವರು ಅವಾಗ ಕಲರ್ನ ಅವರು ಹೆಕ್ಸ್ ವ್ಯಾಲ್ಯೂ ಕೊಟ್ಟಿರ್ತಾರೆ, ಅಂದ್ರೆ ಹೆಕ್ಸ್ ಕಲರ್ ಯೂಸ್ ಮಾಡಿರ್ತಾರೆ. ಸೊ ಅವಾಗ ನಿಮ್ಗೆ ಗೊತ್ತಾಗ್ಬೇಕಲ್ವಾ ಅಂದ್ರೆ ಅವ್ರು ಇದನ್ನೇ ಯೂಸ್ ಮಾಡಿದ್ದಾರೆ ಅಂತ. ಸೊ ಹಾಗಾಗಿ ಇದೊಂದು ಟೈಪ್ನ ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಕಲರ್ನ ನಾನು ಓಕೆ ಈ ಕಲರ್ನ ಚೂಸ್ ಮಾಡ್ತಾ ಇದ್ದೀನಿ, ಬ್ಲೂ ಕಲರ್ನ. ಸೊ ದಿಸ್ ಆರ್ ದ 3 ಟೈಪ್ಸ್ ಆಫ್ ಕಲರ್ಸ್. ಅಂದ್ರೆ ಈ ತರ ನಾವು ಕಲರ್ನ ಕರಿಬಹುದು. ಅಂಡ್ ಇಲ್ಲಿ ಬ್ಯಾಕ್ಗ್ರೌಂಡ್ ಕಲರ್ ಕೂಡ ಹಾಕ್ಬೋದು. ಬ್ಯಾಕ್ಗ್ರೌಂಡ್ ಕಲರ್ ಅಂತಂದ್ರೆ ಈ ಟೆಕ್ಸ್ಟ್ ಡಿಸ್ಪ್ಲೇ ಆಗೋದ್ರ ಬ್ಯಾಕ್ಗ್ರೌಂಡ್ ಕಲರ್. ಸೊ ಅಜೋರ್ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅವಾಗ ಗೋ ಲೈವ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಹೇಗೆ ನಮ್ಮ ಈ ಕಲರ್ಸ್ ಹೇಗೆ ಕಾಣಿಸುತ್ತೆ ಅಂತ ನೋಡೋಣ. ಸೊ ಆಲ್ರೆಡಿ ಇಲ್ಲಿ ನನ್ನ ಹಳೆ ಸರ್ವರ್ ಆನ್ ಆಗಿದೆ. ಸೊ ಅದನ್ನ ಆಫ್ ಮಾಡಿ ಹೊಸದಾಗಿ ಗೋ ಲೈವ್ ಕ್ಲಿಕ್ ಮಾಡಿಬಿಟ್ಟು ಲೈವ್ ಸರ್ವರ್ನ ಆನ್ ಮಾಡ್ತೀನಿ. ಸೊ ಫಸ್ಟು ನೇಮ್ನ ಕಾಲ್ ಮಾಡಿಬಿಟ್ಟು ಬ್ಲೂ ಕಲರ್ನ ಕೊಟ್ಟಿದ್ವಿ ಫಸ್ಟ್ ಪ್ಯಾರಾಗ್ರಾಫ್ಗೆ. ಸೊ ಇದು ಬ್ಲೂ ಕಲರ್ ಡಿಸ್ಪ್ಲೇ ಆಗಿದೆ. ಅಂಡ್ RGB ವ್ಯಾಲ್ಯೂ ಕೊಟ್ಬಿಟ್ಟು ಸ್ವಲ್ಪ ಆರೆಂಜಿಶ್ ಕಲರ್ ಅಲ್ಲಿ ಪ್ಯಾರಾಗ್ರಾಫ್ನ ಡಿಸ್ಪ್ಲೇ ಮಾಡೋದಕ್ಕೆ RGB ವ್ಯಾಲ್ಯೂ ಕೊಟ್ಟಿದ್ವಿ. ಸೊ ಅದು ಆರೆಂಜಿಶ್ ಕಲರ್ ಅಲ್ಲಿ ಸೆಕೆಂಡ್ ಪ್ಯಾರಾಗ್ರಾಫ್ ನಮಗೆ ಡಿಸ್ಪ್ಲೇ ಆಗಿದೆ. ಅಂಡ್ ಥರ್ಡ್ ಪ್ಯಾರಾಗ್ರಾಫ್ನ ನಾವು ಹೆಕ್ಸ್ ಕಲರ್ಸ್ನ ಯೂಸ್ ಮಾಡಿಕೊಂಡು ಒಂದು ಕಲರ್ನ ಕೊಟ್ಟಿದ್ವಿ. ಸೊ ಇದು ಸ್ವಲ್ಪ ಡಾರ್ಕ್ ಬ್ಲೂ ಬ್ಲ್ಯಾಕ್ ಸಮಥಿಂಗ್ ಮಿಕ್ಸ್ ಕಲರ್ ಬಂತೆ. ಅಂಡ್ ಇಲ್ಲಿ ನೋಡ್ಬೋದು, ಐ ಝೂಮ್ ಇಟ್, ನಾವು ಒಂದು ಬ್ಯಾಕ್ಗ್ರೌಂಡ್ ಕಲರ್ ಕೊಟ್ಟಿದ್ವಿ, ಅದು ಡಿಸ್ಪ್ಲೇ ಆಗ್ತಾ ಇದೆ. ಸ್ವಲ್ಪ ಲೈಟ್ ಕಲರ್ ಕೊಟ್ಟಿರೋದ್ರಿಂದ ತುಂಬಾ ಲೈಟ್ ಆಗಿ ಡಿಸ್ಪ್ಲೇ ಆಗ್ತದೆ. ಬಟ್ ಐ ಥಿಂಕ್ ದಿಸ್ ಇಸ್ ವಿಸಿಬಲ್. ಸೊ ಬ್ಯಾಕ್ಗ್ರೌಂಡ್ ಕಲರ್ನ ನಾವು ಈ ತರ ಕೊಡ್ಬೋದು. ಸೊ ದಿಸ್ ಇಸ್ ಆಲ್ ಅಬೌಟ್ ಕಲರ್ಸ್. Thank you for watching this video. Kindly like the video and subscribe the channel.